ಸದ್ಯಕ್ಕೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರೋ ದರ್ಶನ್ಗೆ ರಾಜಕಾರಣಿಗಳ ಬೆಂಬಲ ಸಿಗ್ತಾ ಇದೆಯಾ? ಇದು ಡೇ 1 ನಿಂದಲೂ ಕೂಡ ಕಾಡ್ತಾ ಇರುವ ಪ್ರಶ್ನೆ. ಅದರಲ್ಲೂ ಪ್ರಬಲ ರಾಜಕಾರಣಿಗಳ ಸಪೋರ್ಟೇ ದರ್ಶನ್ಗಿದೆ ಅನ್ನೋ ಅನುಮಾನ ಕೂಡ ಇದೆ. ಬಳ್ಳಾರಿ ಜೈಲಿನಲ್ಲಿರೋ ದರ್ಶನ್ಗೆ ಈಗ ಕೈ ಕೊಡ್ತಾ ಇದ್ದಾರಾ? ಪ್ರಭಾವಿಗಳು ಸಹಾಯಕ್ಕೆ ಮುಂದೆ ಬರಲಿಕ್ಕೆ ಹಿಂಜರಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರಾ ಅನ್ನೋ ಅನುಮಾನ. ಜಮೀರ್ ಅಹಮದ್ ಖಾನ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ದರ್ಶನ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಅಲ್ಲಿಗೆ ಕೇವಲ ಮಾಧ್ಯಮದ ಮುಂದೆ ಮಾತ್ರವಲ್ಲ, ತೆರೆ ಹಿಂದೆ ಕೂಡ ದರ್ಶನ್ರನ್ನ ಬಚಾವ್ ಮಾಡೋ ಪ್ರಯತ್ನವನ್ನ ಕೈ ಬಿಟ್ರ ಜಮೀರ್ ಅಹಮದ್ ಖಾನ್. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಜೈಲಿನಲ್ಲಿರೋ ದರ್ಶನನ್ನ ನೋಡೋದೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಒಂದು ಅನುಮಾನಗಳಿತ್ತು, ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರದಲ್ಲಿ ಇನ್ನೂ ಅನಾಯಾಸವಾಗಬಹುದು, ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕಿಂತ ಹೆಚ್ಚಿನ ಸೌಲಭ್ಯಗಳು ಅಲ್ಲಿ ಸಿಗಬಹುದು, ಹಾಗೆ ಕೆಲ ಪ್ರಭಾವಿ ರಾಜಕಾರಣಿಗಳ ಸಪೋರ್ಟ್ ಕೂಡ ದರ್ಶನ್ಗೆ ಲಭ್ಯವಾಗಬಹುದು ಅನ್ನೋ ಅನುಮಾನಗಳಿತ್ತು. ಆದರೆ ಈಗ ಜಮೀರ್ ಅಹಮದ್ ಖಾನ್ ಅಂತರ ಕಾಯ್ದುಕೊಂಡಂತೆ ಕಾಣ್ತಾ ಇದೆ. ಮಾಧ್ಯಮದಲ್ಲಿ ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ, ತಪ್ಪು ಮಾಡಿರ್ಬೋದು, ನಿಮ್ಗೆ ಏನು ಅನಿಸ್ತಿದೆ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು, ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ ಹೋಗಿರೋದು. ನನ್ನ ಹೆಸರನ್ನ ಮಾಧ್ಯಮದಲ್ಲಿ ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ, ತಪ್ಪು ಮಾಡಿರ್ಬೋದು, ನಿಮ್ಗೆ ಏನು ಅನಿಸ್ತಿದೆ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು, ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ ಹೋಗಿರೋದು. ನನ್ನ ಹೆಸರನ್ನ ಮಾಧ್ಯಮದಲ್ಲಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯದ ಬಗ್ಗೆ 6 ಪ್ರಮುಖ ಅಂಶಗಳನ್ನ ಮುಂದಿಟ್ಕೊಂಡು ತನಿಖಾಧಿಕಾರಿಗಳು FSL ಟೀಮ್ ಬಗ್ಗೆ ಪ್ರಶ್ನೆಯನ್ನ ಇಟ್ಟಿತ್ತು. ಇದೀಗ ಪೊಲೀಸರು ತನಿಖಾಧಿಕಾರಿಗಳು ಕೇಳಿರುವ ಆ 6 ಅಂಶಗಳ ಬಗ್ಗೆ ಪೊಲೀಸರಿಗಿದ್ದ ಅನುಮಾನಕ್ಕೆ ಪೂರಕವಾಗೇನೆ ರಿಪೋರ್ಟ್ ಕೊಟ್ಟಿದೆ FSL ಟೀಮ್ ಅನ್ನೋ ಮಾಹಿತಿ ಇದೆ. ಈ ಕುರಿತಾದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರೇಣುಕಸ್ವಾಮಿ ಮರಣೋತ್ತರ ಪರೀಕ್ಷೆಯಲ್ಲಿ ಏನಿದೆ? ಪೋಸ್ಟ್ ಮಾರ್ಟಮ್ ವರದಿಗೆ ಖಾಕಿ ಇಟ್ಟ ಪ್ರಶ್ನೆ ಏನು? ನಟ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯದ ಅಟ್ಟಹಾಸಕ್ಕೆ ಕೊಲೆಯಾದ ರೇಣುಕಸ್ವಾಮಿ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಏನಿದೆ ಗೊತ್ತಾ? ಪೋಸ್ಟ್ ಮಾರ್ಟಮ್ ವರದಿ ಆಧರಿಸಿ ವೈದ್ಯಕೀಯ ತಂಡಕ್ಕೆ ತನಿಖಾಧಿಕಾರಿಗಳು ಪ್ರಶ್ನೆಗಳು ಏನ್ ಗೊತ್ತಾ? ಈ ಬಗ್ಗೆ ಇಂಚಿಂಚು ಮಾಹಿತಿ ನೀಡುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಭೀಕರ ಭೀಭತ್ಸ ಹಲ್ಲೆ ಕೊಲೆಯ ಬಗ್ಗೆ ವೈದ್ಯಕೀಯ ವರದಿ ಕೇಳಿದ ಪೊಲೀಸರು ಸುಮಾರು 6ಕ್ಕೂ ಹೆಚ್ಚು ಅಂಶಗಳನ್ನು ಉಲ್ಲೇಖಿಸಿ ವರದಿಯನ್ನು ಕೇಳಲಾಗಿತ್ತಂತೆ. ರೌಡಿ ಗ್ಯಾಂಗ್ ಇನ್ವಾಲ್ವ್ಮೆಂಟ್ ಪ್ರೂವ್ ಮಾಡೋದಕ್ಕೆ ಮುಂದಾಗಿರುವ ತನಿಖಾ ತಂಡಕ್ಕೆ ತಮ್ಮ ತನಿಖೆಯ ಟ್ರ್ಯಾಕ್ನಂತೆಯೇ ವರದಿ ನೀಡೋದಕ್ಕೆ ವೈದ್ಯಾಧಿಕಾರಿಗಳಿಗೆ ತಿಳಿಸಿದರಂತೆ. ಖಾಕಿ ಕೇಳಿದ 6 ಅಂಶಗಳೇನು? ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮ ತನಿಖಾ ವರದಿಗೆ ಅನುಕೂಲವಾಗುವಂತೆ ವೈದ್ಯಾಧಿಕಾರಿಗಳಿಗೆ ಮರಣೋತ್ತರ ಪರೀಕ್ಷೆ ಅಭಿಪ್ರಾಯ ವರದಿ ಸಲ್ಲಿಸುವಂತೆ ಕೇಳಿದರಂತೆ. ಮೃತನ ದೇಹದ ಮೇಲೆ ಉಂಟಾದ ಗಾಯಗಳ ವಿವರ, FSL ಹಾಗೂ DNA ಮ್ಯಾಚಿಂಗ್ ರಿಪೋರ್ಟ್, ತಲೆಯ ಮೇಲಿನ ಗಾಯದ ರೀತಿ, ಶೂ ಅಥವಾ ಚಪ್ಪಲಿಯಿಂದ ಎದೆ ಭಾಗಕ್ಕೆ ತುಳಿತದ ವರದಿ, ಶೂ ಅಥವಾ ಚಪ್ಪಲಿಯಿಂದ ಮರ್ಮಾಂಗಕ್ಕೆ ಒದ್ದ ವರದಿ ಸೇರಿ ಈ 6 ವಿಚಾರಗಳ ಬಗ್ಗೆ ವೈದ್ಯರಿಂದ ಅಭಿಪ್ರಾಯ ಪಡೆದಿದ್ದಾರಂತೆ. ರೇಣುಕಸ್ವಾಮಿ ದೇಹದ ಮೇಲಿನ 39 ಗಾಯ. ಈಗಾಗಲೇ ಪೊಲೀಸರ ಕೈ ಸೇರಿರುವ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಮೃತದೇಹದ ಮೇಲಿನ ಗಾಯಗಳ ಬಗ್ಗೆಯೂ ರಿಪೋರ್ಟ್ ನೀಡಲಾಗಿದೆ. ರೇಣುಕಸ್ವಾಮಿ ದೇಹದ ಮೇಲೆ ಒಟ್ಟು 39 ಗಾಯಗಳ ಬಗ್ಗೆ ಉಲ್ಲೇಖ ಆಗಿದ್ದು, ತಲೆ, ಕಿವಿ, ಕಣ್ಣು, ಎದೆ, ಬೆನ್ನು, ಕೈ ಮೇಲಿನ ಗಾಯಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ನಂತರ FSL ಹಾಗೂ DNA ವರದಿ ಪಡೆದ ಖಾಕಿಗೆ ಆರೋಪಿಗಳ ಬಟ್ಟೆ, ಶೂ, ಚಪ್ಪಲಿಗಳಿಂದ ಹಲ್ಲೆ ಮಾಡಿದ್ದರ ಬಗ್ಗೆ ಮ್ಯಾಚಿಂಗ್ ಕೂಡ ಆಗಿದೆಯಂತೆ. ತಲೆ ಮೇಲಿನ ಗಾಯದ ಬಗ್ಗೆ ಪ್ರತ್ಯೇಕ ವರದಿ. ತಲೆ ಮೇಲಿನ ಗಾಯದ ಬಗ್ಗೆ ಪ್ರತ್ಯೇಕ ವರದಿ ಸಿಕ್ಕಿದೆಯಂತೆ. ತಲೆಗೆ ಹೊಡೆಯಲಾಗಿದೆಯಾ, ಚುಚ್ಚಲಾಗಿದೆಯಾ ಅನ್ನೋ ಅನುಮಾನ ಇತ್ತು. ಇದನ್ನು ಕ್ಲಿಯರ್ ಮಾಡಿದ ವೈದ್ಯರು ಡೋರ್ ಹ್ಯಾಂಡಲ್ ಹೊಡೆದಿರುವ ಬಗ್ಗೆ ರಿಪೋರ್ಟ್ ಬಂದಿದೆಯಂತೆ. ಎದೆ ಭಾಗಕ್ಕೆ ತುಳಿದ ವರದಿ ಕೇಳಿದ ಪೊಲೀಸರು. ಇನ್ನು ಎದೆ ಭಾಗಕ್ಕೆ ತುಳಿದಿದ್ದ ವರದಿ ಕೇಳಿದ್ದ ಪೊಲೀಸರಿಗೂ ಈ ರಿಪೋರ್ಟ್ ಕೂಡ ಸಿಕ್ಕಿದ್ದು, ಚಪ್ಪಲಿ ಅಥವಾ ಶೂನಿಂದ ಎದೆಗೆ ಒದ್ದಿದ್ದು ಪಕ್ಕಾ ಆಗಿದೆಯಂತೆ. ಇಷ್ಟೇ ಅಲ್ಲದೆ ಶೂ ಅಥವಾ ಚಪ್ಪಲಿಯಿಂದ ಮರ್ಮಾಂಗಕ್ಕೆ ಒದ್ದಿದ್ದ ಬಗ್ಗೆಯೂ ಪಾಸಿಟಿವ್ ಉತ್ತರವನ್ನು ವೈದ್ಯರು FSL ಟೀಮ್ ವರದಿ ನೀಡಿದೆಯಂತೆ.
ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಲಾರದ ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ ನಗ್ನ ವಿಡಿಯೋಗಳು ಪತ್ತೆಯಾಗಿದೆ. ಬರೋಬ್ಬರಿ 5,000ಕ್ಕೂ ಹೆಚ್ಚು ನಗ್ನ ವಿಡಿಯೋಗಳನ್ನ ಈ ಶಿಕ್ಷಕನ ಮೊಬೈಲ್ನಲ್ಲಿ ಇತ್ತು ಅನ್ನೋ ಮಾಹಿತಿ ಇದೆ. ನಗ್ನ ವಿಡಿಯೋಗಳನ್ನ ನೋಡಿ ಆಘಾತ ವ್ಯಕ್ತಪಡಿಸಿದೆ ಹೈಕೋರ್ಟ್. ವಸತಿ ಶಾಲೆ ಹೆಣ್ಣು ಮಕ್ಕಳ ಫೋಟೋ ವಿಡಿಯೋ, ಬರೋಬ್ಬರಿ 5,000ಕ್ಕೂ ಅಧಿಕ ಫೋಟೋ ವಿಡಿಯೋಗಳು. ವಸತಿ ಶಾಲೆಯ ಶಿಕ್ಷಕ ಮುನಿಯಪ್ಪ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಕೋಲಾರ ಜಿಲ್ಲೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಶಿಕ್ಷಕ ಈತ ತನಿಖೆ ವೇಳೆ ಈತನ ಮೊಬೈಲ್ಗಳನ್ನ ಬರೋಬ್ಬರಿ 4 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಸೀಸ್ ಮಾಡಿದ ಸಂದರ್ಭದಲ್ಲಿ ಈತನ ಮೊಬೈಲ್ನಲ್ಲಿ ಇದ್ದಂತಹ ಫೋಟೋ ವಿಡಿಯೋಗಳು ಪತ್ತೆಯಾಗಿದೆ. ಪೋಕ್ಸೋ ಕೇಸ್ ದಾಖಲಾಗಿತ್ತು ಈತನ ವಿರುದ್ಧ. FIR ಕೂಡ ಆಗಿತ್ತು. ಅದನ್ನ ರದ್ದು ಕೋರಿ ಈತ ಅರ್ಜಿಯನ್ನ ಸಲ್ಲಿಸಿದ್ದ. ಆದರೆ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡ ಹೈಕೋರ್ಟ್ ಇದೀಗ ತನಿಖೆ ಸಂದರ್ಭದಲ್ಲಿ ಬರೋಬ್ಬರಿ 5,000 ವಿಡಿಯೋಗಳು, ನಗ್ನ ವಿಡಿಯೋಗಳು ಈತನ ಮೊಬೈಲ್ನಲ್ಲಿ ಇದ್ದದ್ದು ಪತ್ತೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, 4 ಮೊಬೈಲ್, 5,000ಕ್ಕೂ ಅಧಿಕ ವಿಡಿಯೋ, ಕೀಚಕ ಈ ಪದ ಅಲ್ಲದೆ ಬೇರೆ ಏನ್ ಬಳಸೋದು ಈತನಿಗೆ? ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಪ್ರಕರಣದಲ್ಲಿ? ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ 2023ರಲ್ಲಿ ಈ ಪ್ರಕರಣ ನಡೆದಿರುವಂತದ್ದು. ಏನು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿದ್ದಂತಹ ಏನು ಕಲಾ ಶಿಕ್ಷಕ ಏನು ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಾ ಇರೋ ಜೊತೆಗೆ ಏನು ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸುವಂತ ಕೆಲಸಕ್ಕೆ ಮುಂದಾಗಿರೋ ಸಂದರ್ಭದಲ್ಲಿ ಈ ಪ್ರಕರಣ ಬಯಲಿಗೆ ಬರುತ್ತೆ. ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಸಹ ಏನು ಅವತ್ತು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಗೊಳಿಸುವ ಜೊತೆಗೆ ರಾಜ್ಯ ಮಟ್ಟದ ಸುದ್ದಿಗೂ ಸಹ ಇದಾಗುತ್ತೆ. ಅಂದ್ರೆ ಅನೇಕ ನಾಯಕರು ಸಹ ಇಲ್ಲಿಗೆ ಭೇಟಿ ಮಾಡಿ ಇಲ್ಲಿ ಪ್ರಕರಣ ಸಹ ದಾಖಲು ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ಮಕ್ಕಳಿಗೆ ಚಿತ್ರಹಿಂಸೆ ನೀಡಿದ ಹಿನ್ನೆಲೆಯಲ್ಲಿ ಏನು ಕಲಾ ಶಿಕ್ಷಕರಾದಂತಹ ಮುನಿಯಪ್ಪರವರ ಮೇಲೆ ಪೋಕ್ಸೋ ಕಾಯ್ದೆ ದಾಖಲಾಗಿ ಪ್ರಕರಣ ಸಹ ದಾಖಲಾಗುತ್ತದೆ. ಈ ನಿಟ್ಟಿನಲ್ಲಿ ಏನು ಅಂದು ಪೊಲೀಸರು ವಶಪಡಿಸಿಕೊಂಡಿದ್ದಂತಹ ಏನು ಮೊಬೈಲ್ನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳ ನಗ್ನ ಚಿತ್ರಗಳು ಬೆಳಕಿಗೆ ಬಂದಿರುವಂತದ್ದು. ಅದು ಸಹ ಏನು ಅಪ್ರಾಪ್ತ ಬಾಲಕರು ಮತ್ತೆ ಬಾಲಕಿಯರು ಸಹ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು FIR ದಾಖಲು ಮಾಡಿದ ಹಿನ್ನೆಲೆಯಲ್ಲಿ ಏನು ಕಲಾ ಶಿಕ್ಷಕ ಏನು FIR ಅನ್ನು ರದ್ದುಪಡಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಈ ಅರ್ಜಿಯನ್ನು ವಜಾ ಮಾಡುವಂತದ್ದು. ಪ್ರಮುಖವಾಗಿ ಏನು 2023 ಡಿಸೆಂಬರ್ 17ರಂದು ಈ ಪ್ರಕರಣ ನಡೆದಿರುವಂತದ್ದು. ಅಂದಿನಿಂದಲೂ ಸಹ ಏನು ಶಿಕ್ಷಕರನ್ನು ವರ್ಗಾವಣೆಗೊಳಿಸುವ ಜೊತೆಗೆ ಏನು ಅವರ ಮೇಲೆ FIR ಸಹ ದಾಖಲು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅವರಲ್ಲಿದ್ದಂತಹ 4 ಮೊಬೈಲ್ಗಳು ಸಹ ವಶಪಡಿಸಿಕೊಂಡು ತನಿಖೆ ಒಳಪಡಿಸುವ ಸಂದರ್ಭದಲ್ಲಿ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಸುಮಾರು 5,000ಕ್ಕೂ ಹೆಚ್ಚು ಏನು ವಿಡಿಯೋ ನಗ್ನಗಳ ಜೊತೆಗೆ ಫೋಟೋಗಳು ಸಹ ಲಭ್ಯವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಹೈಕೋರ್ಟ್ ಸಹ ಸೀಮಾರೆ ಹಾಕಿ ಏನು ಅರ್ಜಿಯನ್ನು ವಜಾ ಮಾಡುವಂತದ್ದು. ಸ್ಮಿತಾ, ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ನಾಡಿನಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆನೆ ಭಕ್ತಾದಿಗಳು ಗಣಪತಿಯ ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನ ಸಮರ್ಪಿಸುತ್ತಿದ್ದಾರೆ. ಇನ್ನು ವಿವಿಧ ಗಣಪತಿ ದೇವಸ್ಥಾನಗಳಲ್ಲೂ ಕೂಡ ಇವತ್ತು ವಿಶೇಷ ಪೂಜೆ ಪುನಸ್ಕಾರ ಹಾಗೆ